ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇನ್ನೇನು ಕೆಲವೇ ದಿನಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದೆ. ಅದರಲ್ಲೂ ಕೂಡ ನಿನ್ನೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಅಬ್ಬರದ ಪ್ರಚಾರವನ್ನು ಮಾಡಿದರು. ಯಾವ ರೀತಿ ಜನರಿಂದ ರೆಸ್ಪಾನ್ಸ್ ಸಿಗ್ತಾ ಇದೆ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಿನ್ನೆ ಪಾದಯಾತ್ರೆ ಮಾಡಿದ್ರಿ, ಮನೆ ಮನೆಗೆ ಭೇಟಿ ಕೊಟ್ರಿ, ಜನರಿಂದ ಬರ್ತಕ್ಕಂಥ ರಿಯಾಕ್ಷನ್ ಯಾವ ಥರ ಇತ್ತು ಸರ್? ನಿನ್ನೆ ಪಾದಯಾತ್ರೆ ಹಿಂದುಳಿದ ಸಮುದಾಯಗಳ ನಡೆ ಬಿಜೆಪಿಯ ಕಡೆ ಅಂತೇಳಿ ನಾವು ನಿನ್ನೆ ಪಾದಯಾತ್ರೆ ಮಾಡಿದ್ವಿ. ನಾವು ಮನೆಗೆ ತೆರಳುವಂಥ ಸಂದರ್ಭದಲ್ಲೂ ಕೂಡ ಮತದಾರರಿಗೆ ನಾವು ಮನವಿ ಮಾಡೋ ಮುಂಚಿತವಾಗೇನೆ ನಾವು ಈ ಬಾರಿ ಬಿಜೆಪಿಗೆ ಗೆಲ್ಲಿಸ್ತೇವೆ, ಬಿಜೆಪಿಗೆ ಆಶೀರ್ವಾದ ಮಾಡ್ತೇವೆ ಅಂತೇಳಿ ಮತದಾರ ಇವತ್ತು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಎಲ್ಲ ಹಿಂದುಳಿದ ಸಮುದಾಯಗಳು, ಎಲ್ಲ ಸಮುದಾಯಗಳು, ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸ್ತೇವೆ, ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ತೇವೆ ಅನ್ನುವ ಸಂಕಲ್ಪವನ್ನ ಈ ಕ್ಷೇತ್ರದ ಮತದಾರರು ಮಾಡಿದ್ದಾರೆ. ಸರ್, ಈ ಕ್ಷೇತ್ರದ ಪ್ರಮುಖ ಅಂಶ ಏನಂತಂದ್ರೆ ಎಲ್ಲಾ ಸಮುದಾಯದ ಮತಗಳನ್ನು ನೋಡಿದ್ರೆ ಒಂದು ಲೆಕ್ಕಕ್ಕೆ ಇಲ್ಲಿ ನಿರ್ಣಾಯಕ ಆಗೋದು ಅಲ್ಪಸಂಖ್ಯಾತರ ಮತಗಳು. ಬಟ್ ಇಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತ ಕಾಂಗ್ರೆಸ್ನಿಂದನೂ ಕೂಗು ಕೇಳಿ ಬರ್ತಾ ಇದೆ. ಅದರಿಂದ ಬಿಜೆಪಿಗೆ ಏನು ಬೆನಿಫಿಟ್ ಇರ್ಬೋದು? ಬಿಜೆಪಿಗೆ ಬೆನಿಫಿಟ್ ಆಗಬೇಕು ಅಂತ ನಾವು ನೋಡ್ತಾ ಇಲ್ಲ. ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹಿಂದುಳಿದ ಸಮುದಾಯಗಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೂ ಕೂಡ ಅನ್ಯಾಯ ಮಾಡ್ತಾ ಇದೆ, ಒಕ್ಕಲಿಗ ವೀರಶೈವರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ, ಅಲ್ಪಸಂಖ್ಯಾತರು ಕೂಡ ಅನ್ಯಾಯ ಮಾಡ್ತಾ ಇದೆ. ಇದು ಅಲ್ಪಸಂಖ್ಯಾತರು ಅವ್ರಿಗೆ ಅರ್ಥ ಆಗ್ತಾ ಇದೆ, ಜಾಗೃತರಾಗ್ತಾ ಇದ್ದಾರೆ. ಬಿಜೆಪಿಯಿಂದ ನಮ್ಗೇನು ಅನ್ಯಾಯ ಆಗಿಲ್ಲ. ಇವತ್ತು ಅಬ್ದುಲ್ ಕಲಾಂ ಅಂತವ್ರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ್ರು. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಯಡಿಯೂರಪ್ಪನವರು ಇದ್ದಾಗ ಹಜ್ ಭವನಕ್ಕೆ ದುಡ್ಡು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ನಮಗೆ ಬಿಜೆಪಿಯಿಂದ, ಯಡಿಯೂರಪ್ಪನವರಿಂದ ಆಗಲಿ, ನರೇಂದ್ರ ಮೋದಿಜಿಂದ ಅವರಾಗಲಿ ನಮ್ಗೇನು ಅನ್ಯಾಯ ಆಗಿಲ್ಲ. ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನಿಂದ. ಇದನ್ನ ಅಲ್ಪಸಂಖ್ಯಾತರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಪಸಂಖ್ಯಾತರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ, ನಮ್ಮ ಯುವ ನೇತಾರಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಬೆಂಬಲಿಸ್ತಾರೆ. ಸರ್, ಈಗ ಕಾಂಗ್ರೆಸ್ನವ್ರಿಗೆ ಒಂದು ಅಸ್ತ್ರ ಇದೆ. ಏನಂತಂದ್ರೆ ನಾವು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೀವಿ, ಅಭಿವೃದ್ಧಿಯನ್ನ ಮಾಡಿದ್ದೀವಿ, ನಾವು ಇದನ್ನೇ ಮುಂದಿಟ್ಕೊಂಡು ನಿಮ್ಮ ಮತ ಕೇಳ್ತಾ ಇದೀವಿ. ಬಟ್ ಬಿಜೆಪಿ ಅವರು ಏನ್ ಇಟ್ಕೊಂಡು ನಿಮ್ಮನ್ನ ಮತ ಕೇಳ್ತಾರೆ? ಗ್ಯಾರಂಟಿಗಳನ್ನ ತಂದಿದ್ದಾರೆ, ಒಪ್ಕೊಳ್ತೇನೆ. ಅಭಿವೃದ್ಧಿ ಏನ್ ಮಾಡಿದ್ದಾರೆ ಇವರು? ಕಳೆದ 3 ವರ್ಷದಲ್ಲಿ ಯಾವ್ದಾರ ಒಂದು ಹೊಸ ಗುದ್ಲಿ ಪೂಜೆ ಮಾಡಕ್ಕಾಗಿದೆಯಾ? ಹೊಸ ಯೋಜನೆ ಕೊಡಕ್ ಸಾಧ್ಯ ಆಗಿದೆಯಾ? ಇನ್ನು ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಿದ್ದೀರಲ್ಲ, 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತಾರೆ. ಆದ್ರೆ ಮುಖ್ಯಮಂತ್ರಿಗಳು ಅಬಕಾರಿ ಇಲಾಖೆಗೆ 45,000 ಕೋಟಿ ಟಾರ್ಗೆಟ್ ಕೊಟ್ಟು 2,000 ರೂಪಾಯಿ ಒಂದು ಬಡವರ ಮನೆಗೆ ಕೊಟ್ರೆ, ಅದೇ ಬಡವರ ಮನೆಯಿಂದ 10,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಅಬಕಾರಿ ಇಲಾಖೆಯವ್ರು ಮಾಡ್ತಾ ಇದ್ದಾರೆ. ಯಾರು ಉತ್ತರ ಕೊಡೋರು? ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು. ಗ್ರಾಮೀಣ ಪ್ರದೇಶ ನೀವು ಬಂದು ನೋಡಿ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ವಿದ್ಯಾರ್ಥಿನಿಯರು ಕಾಲೇಜಿಗೆ, ಶಾಲೆಗೆ ಹೋಗೋದಕ್ಕೆ ಸರ್ಕಾರಿ ಬಸ್ಗಳು ವ್ಯವಸ್ಥೆ ಇಲ್ಲ, ಪಾಪ ನಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾರು ಹೊಣೆಗಾರ ಇವತ್ತು? ಹಾಗಾಗಿ ಗ್ಯಾರಂಟಿ ಅಂತ ಹೇಳಿದ್ರೆ ಕಣ್ಣೊರೆಸುವ ತಂತ್ರ ಅಷ್ಟೇನೆ. ಹಂಗಂತೇಳಿ ನೆನ್ನೆ ಹೇಳ್ತಾ ಇದ್ರು, ಬಿಜೆಪಿ ಏನಾದ್ರು ಗೆದ್ರೆ ದಾವಣಗೆರೆನಲ್ಲಿ, ಬಾಗಲಕೋಟೆನಲ್ಲಿ ಗ್ಯಾರಂಟಿಗಳನ್ನ ನಿಲ್ಲಿಸ್ತೇವೆ ಅಂತೇಳಿ. ನಾನು ಹೇಳಿದ್ದೇನೆ ಇವತ್ತು, ಬಡಗಿ ತಗೊಂಡ್ಬರ್ತೇವೆ ಅಂತ ಹೇಳಿದ್ದೇನೆ. ನಮ್ಮ ಬಡವರಿಗೆ ಅನ್ಯಾಯ ಆದ್ರೆ ಬಡಗಿ ತಗೊಂಡ್ಕೊಂಡು ಬಂದು ಗ್ಯಾರಂಟಿ ಹೆಂಗ್ ಕೊಡಿಸ್ಬೇಕೋ ಕೊಡ್ಸಕ್ಕಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ. ಅದನ್ನ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಸರ್, ಗ್ಯಾರಂಟಿಯಿಂದ ನಮ್ಗೇನು ಆರ್ಥಿಕ ಸಂಕಷ್ಟ ಎದುರಾಗಿಲ್ಲ. ಭಾರತದ GDP 7.14 ಇದೆ, ಕರ್ನಾಟಕದ GDP 8.14 ಇದೆ. ಇದೇ ಗೊತ್ತಾಗುತ್ತೆ ನಾವು ಎಷ್ಟು ಆರ್ಥಿಕವಾಗಿ ಪ್ರಬಲವಾಗಿದ್ದೀವಿ. ಸಿದ್ದರಾಮಯ್ಯನವರು, ನಾನು ಹೇಳ್ತಾ ಇದ್ದೆ, ಶ್ವೇತ ಪತ್ರ ಹೊರಡಿಸಿ ಅಂತ ಹೇಳಿದ್ರೆ ಅವ್ರಿಗೆ ಜ್ಞಾನ ಇದೆಯೇನ್ರಿ? ಜ್ಞಾನ ಇದೆಯಾ ವಿಜೇಂದ್ರ ಅವ್ರಿಗೆ? ಬಜೆಟೇ ಶ್ವೇತ ಪತ್ರ ಅನ್ನೋ ಒಂದನ್ನು ಹೇಳಿದ್ದಾರೆ. ನನಗೆ ನಿಜವಾಗ್ಲೂ ಕೂಡ ನಗು ಬರ್ತದೆ ಮುಖ್ಯಮಂತ್ರಿಗಳ ಮಾತನ್ನ ಕೇಳಿದಾಗ. ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಿರೋ ಬಜೆಟ್ ಹೆಂಗಿದೆ ಅಂತ ಹೇಳಿದ್ರೆ ಕಿವಿಗೆ ಹೂ ಮುಡ್ಸ್ತಕ್ಕಂಥ ತಂತ್ರ ಅಷ್ಟೇನೆ. ನಾನು ಶ್ವೇತಪತ್ರ ಯಾಕೆ ಒತ್ತಡ ಆಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದಿರಿ, ಸಾಲ ಮಾಡಿರ್ತಕ್ಕಂಥ ಹಣ ಅಭಿವೃದ್ಧಿಗೆ ಹಾಕಿದ್ದೀರಾ, ಬರೇ ಬಡ್ಡಿ ಕಟ್ಟೋದಕ್ಕೆ ಹಾಕ್ತಾ ಇದ್ದೀರಾ? ಯಾಕಂದ್ರೆ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ನಮ್ಮ ಪುಣ್ಯಾತ್ಮ ಸಿದ್ದರಾಮಯ್ಯನವರು. ಅದರಿಂದ ಹಿಂದುಳಿದ ಸಮುದಾಯಗಳಿಗೆ ಏನಾದ್ರು ಅನುಕೂಲ ಆಗಿದೆ, ಇವೆಲ್ಲವೂ ಕೂಡ ಬಹಿರಂಗ ಆಗಬೇಕು ಅಂತ ಶ್ವೇತಪತ್ರ ಹೊರಡಿಸಿ ಅಂತ ಕೇಳಿದ್ದೇನೆ. ಇವತ್ತು GSDP ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಕಣ್ಣರಿಸುವ ತಂತ್ರ ಅಷ್ಟೇನೆ. ಅಂಕಿ ಸಂಖ್ಯೆಗಳನ್ನ ಹಿಡ್ಕೊಂಡು ಜನರನ್ನ ಆಮರ್ಸೋದು ಮಾಡೋದು ಹೊರಟಿದ್ದಾರೆ. ಅದು ಚುನಾವಣೆ ಮುಗಿದ್ಮೇಲೆ ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಕೋಟಿ GST ಹಣ ಬರಬೇಕು ರಾಜ್ಯಕ್ಕೆ. ಕೇಂದ್ರದಿಂದ ಯಾವುದೇ ರೀತಿಯಂತ ಅನುಕೂಲಗಳು ರಾಜ್ಯ ಸರ್ಕಾರಕ್ಕೆ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಮಾಡಿ. ಮಂತ್ರಿಗಳು ಪದೇ ಪದೇ ಸದನದ ಒಳಗಡೆನೂ ಕೂಡ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ
ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ GST ಕಾಂಪನ್ಸೇಷನ್ ನಿಲ್ಲಿಸ್ಬಿಟ್ರು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದ್ಮೇಲೆ GST ಕಾಂಪನ್ಸೇಷನ್ ನಿಲ್ಲಿಸಿ ನಮಗೆ ಮೋಸ ಮಾಡ್ತಾರೆ ರಾಜ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಮುಖೇನ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, 17ನೇ ಬಜೆಟ್ ಅನ್ನ ಮಂಡನೆ ಮಾಡಿದಿರಿ. GST ಇಂಪ್ಲಿಮೆಂಟ್ ಆಗಿದ್ದು 2017ರಲ್ಲಿ. GST ಇಂಪ್ಲಿಮೆಂಟೇಷನ್ 2017ರಲ್ಲಿ ಆದಾಗ ಯಾವ್ಯಾವ ರಾಜ್ಯಗಳು ಅತಿ ಹೆಚ್ಚು ತೆರಿಗೆಗಳನ್ನ ಕೊಡ್ತಾರೆ, ಆ ತೆರಿಗೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ GST ಇಂಪ್ಲಿಮೆಂಟೇಷನ್ ಆದಾಗ ಏನೇನು ಲಾಸ್ ಆಗ್ತದೆ ಅದಕ್ಕೆ ಕಾಂಪನ್ಸೇಷನ್ 5 ವರ್ಷಗಳ ಕಾಲ ಮಾತ್ರ ಕೊಡ್ತೇವೆ ಅನ್ನುವ ಮಾತನ್ನ ಇದ್ದಾರೆ. ಅದರ ಪ್ರಕಾರ 2017ರಿಂದ 5 ವರ್ಷ ಅಂದ್ರೆ ಎಷ್ಟಾಯ್ತು ಸ್ವಾಮಿ? 22ಕ್ಕೆ ನಿಲ್ತಾನೆ. 23ಕ್ಕೂ ಸರ್ಕಾರ ಬಂದಿದೆ, ಬಿಜೆಪಿ ಸರ್ಕಾರ ಬಂದಿದ್ರು ಕೂಡ ನಿಲ್ತಾ ಇತ್ತು ಒಂದೇ. GST ಕಾಂಪನ್ಸೇಷನ್ ವಾಸ್ ಮೆಂಟ್ ಫಾರ್ ಓನ್ಲಿ 5 years. ಇದೆಲ್ಲವೂ ಕೂಡ ಮುಖ್ಯಮಂತ್ರಿ ಗೊತ್ತಿದೆ. ಆದರೂ ಕೂಡ ಜನರಿಗೆ ಕೇಂದ್ರದಿಂದ ಅನ್ಯಾಯ ಮಾಡ್ತಿದೆ ಅಂತೇಳಿ ಅವರ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಕುತಂತ್ರ ಮಾಡ್ತಾ ಇದ್ದಾರೆ ಅಷ್ಟೇ. ಆದ್ರೆ ಜನ ಇದೆಲ್ಲವೂ ಕೂಡ ಅರ್ಥ ಆಗಿದೆ, ನಮ್ಗೆ ಆಶೀರ್ವಾದನ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟೇನಾದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತು. ಕ್ಯಾಮರಾಮನ್ ಲೋಕೇಶ್ ಜೊತೆ ಶಿವ ಮಡಿವಾಳ್, ದಾವಣಗೆರೆ.